ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಹೋದ್ಯೋಗಿಗಳ ಮೇಲೆ ಸುಳ್ಳು ದೂರು ದಾಖಲಿಸಿ ಸಾಮಾಜಿಕ ಮಾನಸಿಕ ಕಿರುಕುಳ ನೀಡಿದ್ದಕ್ಕೆ ನ್ಯಾಯಾಲಯ ದಂಡ ವಿಧಿಸಿದ್ದು, ಕೂಡಲೇ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜು ಎಸ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹೇಶ್ ಜೋಶಿ ಉದ್ದಟತನ, ಸರ್ವಾಧಿಕಾರಿ ಧೋರಣೆ, ಕನ್ನಡ ನೆಲ ಜಲ ಭಾಷೆಗಳಿಗೆ ಗೌರವ ತರುವಂತಹ ಎಳ್ಳಷ್ಟು ಕೆಲಸ ಮಾಡದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಅಗೌರವ ತೋರುವವರಾಗಿದ್ದಾರೆ ಅಂತ ದೂರಿದರು. ಇದಕ್ಕೆ ಸಾಕ್ಷಿಯಾಗಿ ಅವರ ವಿರುದ್ಧ ನ್ಯಾಯಾಲಯ ದಂಡ ವಿಧಿಸಿ ತೀರ್ಪು ಹೊರಡಿಸಿದೆ. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂಆರ್ ಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ರು. ಇದೀಗ ಇವರು ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಅವರು ಸಹ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅರ್ಹರು ಅಂತ ಹೇಳಿದರು. ರಾಜೀನಾಮೆ ನೀಡಲು ಮಹೇಶ್ ಜೋಶಿ ಮತ್ತೆ ಉದ್ದಟತನ ತೋರಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದರೆ ಕೇಂದ್ರ ಕಸಾಪ ಕಚೇರಿ ಎದುರು ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು. ಮಹೇಶ್ ಜೋಶಿ ಅವರು ಕೆಲಸವನ್ನು ನಿರ್ವಹಿಸಿದ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿಗಳ ಮೇಲೆ ಇಲ್ಲಸಲ್ಲದ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರಿಗೆ ಹಿಂಸೆಯನ್ನು ನೀಡಿದ್ದಾರೆ ಎಂದು ಮೊನ್ನೆ 19ನೇ ತಾರೀಕು ಕೋರ್ಟ್ನಲ್ಲಿ ಅದು ಸಾಬೀತಾಗಿದೆ. ಹಾಗಾಗಿ ಈ ಕೂಡಲೇ ಮತ್ತೆ ಅವರು ಸಾಬೀತಾಗಿರೋದ್ರಿಂದ ಅವರು ಈ ಥರ ಸುಳ್ಳು ಆರೋಪ ಮಾಡಿರೋದಕ್ಕಾಗಿ ಕೋರ್ಟ್ ಅವ್ರಿಗೆ 1 ಲಕ್ಷವನ್ನು ದಂಡವನ್ನು ವಿಧಿಸಬೇಕು ಅಂತ ಕೂಡ ಹೇಳಿದೆ. ಮತ್ತು 7 ದಿನಗಳಾಗಿ ಅವರೇನು ದಂಡವನ್ನು ಕಟ್ಟಲಿಲ್ಲ ಅಂತಂದರೆ ಅವ್ರನ್ನ 7 ದಿನಗಳ ಕಾಲ ಅವ್ರನ್ನ ಬಂಧಿಸಬೇಕಂತಲೂ ಕೂಡ ಕೋರ್ಟು ಆದೇಶವನ್ನು ನೀಡಿದೆ. ಹಾಗಾಗಿ ಮಹೇಶ್ ಜೋಶಿ ಅವರು ಈ ಕಾರಣಕ್ಕೆ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಬೇಕಂತೇಳಿ ನಾವು ಒತ್ತಾಯಿಸ್ತೇವೆ. ಕಾರಣ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಧ್ಯಕ್ಷರಾದಂಥ ಎಂಆರ್ ಕುಮಾರ್ ಅವರವರು ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಅವರು ಸಿಗಾಕೊಂಡಿದ್ದಾಗ ಅವರನ್ನು ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರನ್ನ ವಜಾಗೊಳಿಸಿದ್ರು ಅವರು. ಆದರೆ ಇವರೇ ಈಗ ಒಂದು ಕ್ರಿಮಿನಲ್ ಕೇಸಲ್ಲಿ ಅವರು ದಾಖಲಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಕೆ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಕೂಡಲೇ ಅವರು ಮಹೇಶ್ ಜೋಶಿ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಏನಾರು ಪುನಃ ಅವರು ಉದ್ದಟತನ ಮಾಡಿ ಮುಂದುವರಿದು ಆ ಥರ ಏನಾರು ಮತ್ತೆ ಮಾಡೋದಾದರೆ ಖಂಡಿತ ನಾವು ಮುಂದೊಂದು ದಿನ ನಾವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ, ನೀವೆಲ್ಲ ಮಾಧ್ಯಮ ಸ್ನೇಹಿತರು ನಮಗೆ ಸಹಕಾರವನ್ನು ನೀಡಬೇಕು. ಅವರು ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯಾದ ನೈತಿಕ ಹಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎನ್ ಶೇಖರ್, ಪ್ರಧಾನ ಕಾರ್ಯದರ್ಶಿ ಟಿಎಂ ನಾಗರಾಜು, ಸದಸ್ಯ ಎಚ್ಪಿ ವೈರಮುಡಿ, ರೋಸ್ ಮೇರಿ ಹಾಜರಿದ್ದರು.